ಮೊದಲಿಗೆ ಭೂಮಿ, ಸಾಹೇಬ್ರೆ ಹೇಗಿದ್ದೀರಾ? ಹಾ ಇದ್ದೀನಿ. ನೀನು ಹೇಗಿದ್ದೀಯಾ? ಇದ್ದೀನಿ. ಆಗ ದೇವಯಾನಿ, ನೋ ನೋ. ಆಗ ಅಂಜು, ಮಾಮ್ ಏನಾಯ್ತು, ಯಾಕಿಷ್ಟೊಂದು ಹೆದರ್ಕೊಂಡು ಬೆವರ್ತಾ ಇದೀಯಾ? ಆ ಟೀ ಅಂಗಡಿನ ನೋಡೋಕೆ ಅಜಿತು, ಶ್ರವಣ್, ಸಂಗೀತ ಹೋಗಿದ್ದಾರಲ್ಲ, ಅಲ್ಲಿ ಅಜಿತ್ ಮತ್ತೆ ಆ ಭೂಮಿ ಒಂದಾದ ಹಾಗೆ, ಇಬ್ಬರು ಕಾಂಪ್ರಮೈಸ್ ಆದ ಹಾಗೆ ಕೆಟ್ಟ ಕನಸು, ಅದು ಕನಸಾಗೆ ಉಳಿಯುತ್ತೆ. ಡೋಂಟ್ ವರಿ ಮಾಮ್. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀಯಾ ಬೇಬಿ? ಮಾಮ್, ಅಜಿತ್ ಒಳ್ಳೆಯವನೇ, ಆದರೆ ದುರಹಂಕಾರಿ, ಕೋಪಿಷ್ಟ, ತುಂಬ ಈಗೋ ಇರೋ ವ್ಯಕ್ತಿ. ಇನ್ನು ಆ ಟೀ ಅಂಗಡಿ ಬಲೆ ಸ್ವಾಭಿಮಾನಿ. ಆಸ್ಪತ್ರೆಯಲ್ಲಿ ಅವಳಿಗೆ ಅವಮಾನ ಆದಾಗಿಂದ ಅವಳು ಅಜಿತ್ನ ಕ್ಯಾರೆ ಅಂತ ಇಲ್ಲ. ಅದಕ್ಕೆ ಅಲ್ವಾ ಪೊಲೀಸ್ ಆಗಬೇಕು ಅನ್ನೋ ನೆಪ ಇಟ್ಕೊಂಡು ಈಗ ಮನೆಯಿಂದ ಹೋಗಿರೋದು? ಹಾಗಂತೀಯ? ಹೌದು ಮಾಮ್. ಮದುವೆ ಅನ್ನೋ ಹೆಸರಲ್ಲಿ ಅವಳು ಈ ಮನೆಗೆ ಬಂದು 1 ವರ್ಷ ಆಯಿತು. ಯಾವತ್ತೂ ನೆನಪಾಗದೇ ಇರೋ ಅಪ್ಪನ ಕನಸು ಇವಾಗ ಸಡನ್ನಾಗಿ ಹೇಗೆ ನೆನಪಿಗೆ ಬಂತು? ಅವರಪ್ಪ ಏನಾದರೂ ಕನಸಲ್ಲಿ ಬಂದು ಕೋಲ್ ತಗೊಂಡು ಹೊಡೆದ್ನಾ? ನೀನೇನಾದರೂ ಪೊಲೀಸ್ ಆಗಿಲ್ಲ ಅಂದರೆ ನಿನ್ನ ಕಾಲು ಮುರಿತೀನಿ ಅಂತ? ಅಜಿತ್ ಭೂಮಿಗೆ ಸೆಟ್ ಆಗಲ್ಲ. ಮುಂದೆ ಸೆಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಮಾಮ್. ಅವರು ಯಾವತ್ತೂ ಇನ್ನೂ ಒಂದಾಗೋದಿಲ್ಲ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೀಯಾ? ಮಾಮ್ ಜಸ್ಟ್ ಚಿಲ್. ಆಗ ನಚ್ಚಿ, ಯಾಕೆ ಏನಾಯ್ತು? ಇಬ್ಬರು ಒಳ್ಳೆ ರೂಮಿಗೆ ಯಾವುದೋ ದೆವ್ವ ಬಂದಿರೋ ಥರ ನೋಡ್ತಾ ಇದ್ದೀರಾ? ನೀವಿಬ್ಬರು ಹೀಗೆ ಇರೋದನ್ನು ನೋಡಿ ನನಗೆ ಹಳೆ ದಿನಗಳು ನೆನಪಾಯಿತು. ಅಮ್ಮ ಮಗಳು 1 ಟೀಮ್ 1 ಯೂನಿಟ್. ಆ್ಯಕ್ಚುಲಿ ಅಮ್ಮ ಮಗಳು ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ ನಿಮ್ಮ ಬಾಂಡಿಂಗ್ ಅಲ್ವಾ? ಆಗ ಅಂಜು, ಅದು ನಚ್ಚಿ, ನನಗೆ ಯಾಕೋ ಮನೆಯಲ್ಲಿ ಇರೋಕೆ ಆಗ್ತಾ ಇಲ್ಲ. ಮೊದಲಿನ ಥರ ಯಾರೂ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾಮ್ ಹೇಳ್ತಾ ಇದ್ರು. ನಾನು ಸಮಾಧಾನ ಮಾಡ್ತಾ ಇದ್ದೆ. ಐ ಆಮ್ ಪ್ರೌಡ್ ಆಫ್ ಯು ಅಂಜು. ನೀನು ಅಲ್ಲದೆ ಅತ್ತೆಗೆ ಇನ್ಯಾರು ಸಮಾಧಾನ ಹೇಳ್ತಾರೆ? ಅತ್ತೆ ಬದುಕಿರೋದೇ ನಿನಗೋಸ್ಕರ ಅಲ್ವಾ? ನೀನು ಚಿಲ್ ಮಾಮ್ ಅಂತ ಹೇಳಿರೋ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಆಗಿದ್ದನ್ನೆಲ್ಲ ಮರೆತು ಹೀಗೆ ನೀವಿಬ್ಬರು ಹ್ಯಾಪಿಯಾಗಿ ಇರಬೇಕು. ಓಕೆ ಸರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ, ಓಕೆನಾ? ಆಗ ದೇವಯಾನಿ, ಸದ್ಯ ನಮ್ಮ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಅವನು. ಹೌದು ಮಾಮ್, ಇನ್ಮೇಲೆ ನಾವು ಸುತ್ತಮುತ್ತ ನೋಡಿಕೊಂಡು ಮಾತಾಡಬೇಕು, ಇಲ್ಲ ಅಂದರೆ ನಮಗೆ ಅಪಾಯ. ಯು ಆರ್ ರೈಟ್. ಆಗ ಸಂಗೀತ, ಭೂಮಿ, ಆಗಿಂದ ಲಕ್ಷ್ಮಿಯವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಮೋಸ್ಟ್ಲಿ ನಾನು ನಿನ್ನ ನೋಡೋಕೆ ಬಂದಿರೋ ವಿಚಾರ ಅವರಿಗೆ ಗೊತ್ತಾಗಿರಬೇಕು ಅನಿಸುತ್ತೆ. ಮಾತಾಡ್ಬಿಟ್ಟು ಅದು ಏನು ವಿಷಯ ಅಂತ ಕೇಳು. ತಗೋ ಮಾತಾಡು. ಹಲೋ ಲಕ್ಷ್ಮಕ್ಕ, ಹೇಗಿದ್ದೀಯಾ? ಅಂಗಡಿ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಸಾರಿ ಲಕ್ಷ್ಮಕ್ಕ, ಇಲ್ಲಿ ಫೋನ್ ಉಪಯೋಗಿಸೋ ಹಾಗೆ ಇಲ್ಲ. ಅದಕ್ಕೆ ನಾನು ಇಲ್ಲಿಗೆ ಬಂದಾಗಿಂದ ನಿನಗೆ ಫೋನ್ ಮಾಡಿಲ್ಲ. ಅದು ಸರಿ, ಅತ್ತೆ ನನ್ನ ನೋಡೋಕೆ ಬರ್ತಿದ್ದಾರೆ ಅಂತ ನಿನಗೆ ಗೊತ್ತಿತ್ತಾ? ಅದಕ್ಕೆ ಕಾಲ್ ಮಾಡ್ದ ಲಕ್ಷ್ಮಕ್ಕ. ಆಗ ಲಕ್ಷ್ಮಕ್ಕ, ಭೂಮಿ, ನಾನು ಇವಾಗ ಏನು ಕೇಳ್ತೀನೋ ಅದಕ್ಕೆ ನೀನು ಹ್ಞೂ ಇಷ್ಟೇ ಉತ್ತರ ಕೊಡು. ನಿನ್ನ ಜೊತೆ ಯಾರಾದರೂ ಇದ್ದಾರಾ ಪಕ್ಕದಲ್ಲಿ? ಹಾಂ. ಇವಾಗ ಏನಾದರೂ ಒಂದು ನೆಪ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಬಾ. ಲಕ್ಷ್ಮಕ್ಕ, ನೀವು ಮಾತಾಡ್ತಾ ಇರೋದು ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣುತ್ತೆ. 1 ನಿಮಿಷ ಇರು, ಆ ಕಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಆಗ ಸಂಗೀತ, ಹೋಗು ಮಾತಾಡ್ಕೊಂಡು ಬಾ, ಹೋಗು. ಆಗ ಭೂಮಿ, ಲಕ್ಷ್ಮಕ್ಕ ಈಗ ಹೇಳು, ನಾನು ಸೈಡಿಗೆ ಬಂದು ಮಾತಾಡ್ತಾ ಇದ್ದೀನಿ. ಅದು ಸರಿ, ನೀನು ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ಆಗ ಲಕ್ಷ್ಮಕ್ಕ, ಹೇ ಭೂಮಿ, ಸಾಹೇಬ್ರು ನಾನು ನೀನು ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ ಕಣೆ. ಅಕ್ಕ, ಏನು ಮಾತಾಡ್ತಾ ಇದ್ದೀಯಾ ನೀನು? ತಲೆಗಿಲೆ ಕೆಟ್ಟಿದೀಯಾ? ಯಾರ ಬಗ್ಗೆ ಏನ್ ಮಾತಾಡ್ತಾ ಇದೀಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ ಸಾಹೇಬ್ರು ಕಂಡ್ರೆ ಎಷ್ಟು ಇಷ್ಟ ಅನ್ನೋದು ನನಗೆ ಗೊತ್ತು. ಆದರೆ ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ ಭೂಮಿ. ಆಗ ಅಜಿತ್ ಸತ್ಯನ ಮಾತಾಡಿರೋದನ್ನ ಹೇಳ್ತಾರೆ. ಆಗ ಅಜಿತ್, ಭಾಗ್ಯಮ್ಮನಿಗೆ ನಾನು ಬೇಲ್ ಕೊಡಿಸ್ಲಿಲ್ಲ ಅಂದರೆ ಭೂಮಿ ನನಗೆ ನಿಜವಾಗ್ಲೂ ಹತ್ರ ಆಗ್ತಾಳ? 100ಕ್ಕೆ 100 ಸತ್ಯ, ಖಂಡಿತ. ಅಂದರೆ ಭಾಗ್ಯಮ್ಮ ಜೈಲಲ್ಲೇ ಇರೋದು ನನಗೂ ಭೂಮಿಗೂ ಒಳ್ಳೆಯದು. ಭೂಮಿ, ಹಾ ಲಕ್ಷ್ಮಕ್ಕ, ಇವರನ್ನ ನಂಬ್ಕೊಂಡ್ರೆ ಭಾಗ್ಯಕ್ಕ ಪರ್ಮನೆಂಟಾಗಿ ಜೈಲಲ್ಲೇ ಉಳಿಯೋ ಹಾಗೆ ಆಗುತ್ತೆ ಭೂಮಿ. ನಾವು ಹೇಗಾದರೂ ಮಾಡಿ ಭಾಗ್ಯಕ್ಕನ್ನ ಬಿಡಿಸ್ಕೊಳ್ಳೇಬೇಕು. ಇದನ್ನ ಹೇಳೋಣ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು ಭೂಮಿ. ನೋಡು, ನೀನೇನು ಚಿಂತೆ ಮಾಡಬೇಡ. ನನ್ನ ಅಮ್ಮನ್ನ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹುಷಾರು ಭೂಮಿ, ಅವರ ಮಾಯದ ಮಾತಿಗೆ ನೀನು ಮರಳಾಗಬೇಡ, ಸರಿ? ಆಗ ಶ್ರವಣ್, ಅಜಿತಾ ಈ ಸಲ ಒಳ್ಳೆ ಟೈಮಿಗೆ ಟ್ರೈನಿಂಗ್ ಇಟ್ಕೊಂಡಿದ್ದಾರೆ ನೋಡು. ಬೇಸಿಗೆ ಮುಗಿಯೋಕು ಟ್ರೈನಿಂಗ್ ಶುರುವಾಗೋಕು ಕರೆಕ್ಟಾಗಿ ಆಯ್ತು. ಭೂಮಿಗೆ ಒಂಥರ ಅಡ್ವಾಂಟೇಜ್ ನೋಡು ಇದು. ಬಿಸ್ಲೇ ಇಲ್ಲ, ಕರೆಕ್ಟು. ಇಲ್ಲ ಅಂದಿದ್ರೆ ಸುಸ್ತಾಗಿ ಬಿಡೋಳು. ಭೂಮಿ, ಲಕ್ಷ್ಮಿ ಅವ್ರ ಜೊತೆ ಮಾತಾಡಿದೀಯಾ? ಏನು ಹೇಳಿದ್ರು ಅವರು? ಮಾತಾಡಿದೆ ಅತ್ತೆ, ಅಂಥದ್ದೇನೂ ಇಲ್ಲ. ನಾನು ಹೇಗಿದ್ದೀನಿ ಅಂತ ವಿಚಾರಿಸ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ಹೌದಾ? ಪಾಪ ನಿನ್ನ ಮೇಲೆ ಎಷ್ಟು ಕಾಳಜಿ ನೋಡು. ಶ್ರವಣ, ಅಜಿತಾ ಭೂಮಿ ಮಾತಾಡಲಿ, ಇದನ್ನೆಲ್ಲ ಅರ್ಧಂಬರ್ಧ ತೋರಿಸ್ತೆ ತಾನೆ? ಆಗಲೇ ಪೂರ್ತಿ ತೋರಿಸು, ನಡಿ ಬಾ. ನೀವಿಬ್ಬರು ಮಾತಾಡಿ. ಇರೋ ಬಂದೆ. ಆಗ ಭೂಮಿ,
ಸಾಹೇಬ್ರೆ, ಭಾಗ್ಯಮ್ಮನ್ನ ಬಿಡಿಸೋ ಕೇಸ್ ವಿಷಯ ಎಲ್ಲಿಗೆ ಬಂತು? ಅವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಹೌದಾ? ಡೋಂಟ್ ವರಿ, ಅವರನ್ನ ಹೊರಗಡೆ ಕರ್ಕೊಂಡು ಬರಬೇಕಾಗಿರೋ ಜವಾಬ್ದಾರಿ ನೀವು ತೋರಿಸ್ತಾ ಇರೋ ಕಾಳಜಿ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ 1 ತಿಂಗಳ ಗಡುವು ಇವತ್ತಿಗೆ ಮುಗೀತು. ಇನ್ನು ಮುಂದೆ ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇರೋಲ್ಲ. ಹೌದು, ನೀವು ಯಾರೋ ನಾನು ಯಾರೋ, ನಾವಿಬ್ಬರು ಅಪರಿಚಿತರು ಅಷ್ಟೇ. ಆಗ ಏಕೆ ಬಂದು ಭೂಮಿ, ಅಲ್ಲ ಅಲ್ಲಿ ಟ್ರೈನಿಂಗಿಗೆ ಟೈಮ್ ಆಗ್ತಾ ಇದೆ, ಇಲ್ಲೇನು ಮಾಡ್ತಾ ಇದ್ದೀಯಾ? ಇವರು ಯಾರು? ಇವರ ಅಜಿತ್ ರಾಮ್ ನಾರಾಯಣ್ ಅಂತ, ಸಿದ್ಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್. ಏನೋ ಈ ಕಡೆ ಬಂದಿದ್ರಂತೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರು. ಸರಿ, ಬೇಗ ಬಂದ್ಬಿಡು. ಸರಿ, ನೀನು ಹೋಗು, ನಾನು ಬರ್ತೀನಿ. ಇನ್ನು ಮುಂದೆ ನೀವು ನನ್ನ ನೋಡೋದಕ್ಕೆ ಬರಬೇಡಿ, ಅದು ನನಗೆ ಇಷ್ಟ ಆಗಲ್ಲ. ಗುಡ್ ಬೈ. ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಸಂಗೀತ, ತುಂಬ ಜನ ಇದ್ದಾರಪ್ಪ, ಚೆನ್ನಾಗಿದೆ ಜಾಗ ಮಾತ್ರ. ಆಗ ಶ್ರವಣ್, ಅರ್ಧದಷ್ಟು ಜನ ಇಲ್ಲೇ ಬಂದು ಟ್ರೈನಿಂಗ್ ತಗೊಳ್ಳೋದು, ದೊಡ್ಡ ಕ್ಯಾಂಪಸ್ ಅಲ್ವಾ? ಆಗ ಅಜಿತ್ ಅಮ್ಮನಿಗೆ ಕಂಪ್ಲೀಟ್ ಕ್ಯಾಂಪ್ ತೋರಿಸಿದ್ರಾ? ಅಜಿತಾ, ಯಾಕೋ ಒಬ್ಬನೇ ನಿಂತಿದೀಯಾ? ಭೂಮಿಯಲ್ಲಿ ಹೋದ್ಲು? ಭೂಮಿಗೆ ಪೆರೇಡ್ ಸ್ಟಾರ್ಟ್ ಆಯಿತು, ಟೈಮ್ ಆಯಿತು ಅಂತ ಹೇಳಿ ಹೊರಟ್ಲು. ಆಗ ಶ್ರವಣ್, ಸರಿನಪ್ಪ, ನಮಗೂ ಟೈಮ್ ಆಯಿತು, ಅಕ್ಕ ಬಾ ಹೊರಡೋಣ. ಸರಿ ಬಾರೋ ಹೋಗೋಣ. ಅವನು ಬರಲ್ಲ, ಅವನು ಇಲ್ಲೇ ಇರ್ತಾನೆ. ಅವನು ಯಾಕೆ ಬರಲ್ಲ? ಕಾರಲ್ಲಿ ಎಲ್ಲ ಹೇಳ್ತೀನಿ, ಬಾ. ಅಜಿತಾ, ಬೆಸ್ಟ್ ಆಫ್ ಲಕ್. ಆಗ ಟ್ರೈನಿಂಗ್ ಹೆಡ್, ಇವತ್ತು ನಿಮ್ಮನ್ನ ಟ್ರೈನ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಆಫೀಸರ್ನ ಕಳಿಸಿದ್ದಾರೆ. ಈಗ ಬರ್ತಿರೋ ಆಫೀಸರು ಅಂತಿಂತ ಆಫೀಸರ್ ಅಲ್ಲ, ಡಿಪಾರ್ಟ್ಮೆಂಟನ್ನೇ ಚಾಲೆಂಜ್ ಮಾಡಿದ, ಎಷ್ಟೋ ಕೇಸ್ಗಳನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಡೀಲ್ ಮಾಡಿ ಸಾಲ್ವ್ ಮಾಡಿದ ಮೇಧಾವಿ ಅವರು. ಲೆಟ್ಸ್ ವೆಲ್ಕಮ್ ಅಜಿತ್ ರಾಮ್ ನಾರಾಯಣ್ ಸರ್. ಅಜಿತ್ ರಾಮ್ ನಾರಾಯಣ್ ಸರ್ ಅವರು ಈಗ ಸಿದ್ಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ತರ ಒಬ್ಬ ಟಫ್ ಆಫೀಸರ್ ನಿಮ್ಮನ್ನೆಲ್ಲ ಟ್ರೈನ್ ಮಾಡೋಕೆ ಬಂದಿರೋದು ನಿಮ್ಮೆಲ್ಲರ ಅದೃಷ್ಟ. ಓವರ್ ಟು ಯು ಸರ್. ಥ್ಯಾಂಕ್ ಯು. ಸಂಗೀತ, ನನ್ನ ಸೊಸೆ ಸೊರಗಿ ಹೋಗ್ಬಿಟ್ಟಿದ್ದಾಳೆ ಕಣೋ ಶ್ರವಣ, ಹೊಟ್ಟೆ ಉರ್ದು ಹೋಯ್ತು ಅವಳನ್ನ ನೋಡಿ. ಶ್ರವಣ, ಅಜಿತಾ ಭೂಮಿನ ನೋಡೋದಕ್ಕೆ ಬಂದಿಲ್ಲ ಅಲ್ವಾ? ಅವಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ತಾನೇ ಬಂದಿರೋದು. ಭೂಮಿನ ನೋಡೋಕ್ಕೂ ಬಂದ, ಟ್ರೈನಿಂಗ್ ಕೊಡೋಕ್ಕೂ ಬಂದ. ಅದು ಏನೋ ಹೇಳ್ತಾರಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ, ಎರಡೂ ಆಗಿ ಹೋಯ್ತು ನೋಡು. ಆಹಾ, ಮಾವ ಅಳಿಯ ಇಬ್ಬರೂ ಕಳ್ರೆ. ಈ ವಿಷಯ ನನ್ನಿಂದ ಮುಚ್ಚಿಟ್ಬಿಟ್ರಿ ಅಲ್ವಾ? ಮೊದಲೇ ಹೇಳಿದ್ರೆ ಮಜಾ ಎಲ್ಲಿ ಇರ್ತಿತ್ತು? ಅದರಲ್ಲೂ ನಿನ್ನ ಬಾಯಿಗೆ ಬಿದ್ದರೆ ವಿಷಯ ಗೊತ್ತಾಗಲ್ವಾ? ಅದಕ್ಕೆ ಸಸ್ಪೆನ್ಸ್ ಇರಲಿ ಅಂತ ನಾನು ಅಜಿತಾ ಸುಮ್ಮನೆ ಇದ್ವಿ. ಈಗ ಅದು ನಿನಗೆ ಥ್ರಿಲ್ ಕೊಡ್ತಾ ಇಲ್ವಾ? ಹಾಗೆ ಭೂಮಿಗೂ ಥ್ರಿಲ್ ಕೊಟ್ಟಿರುತ್ತೆ. ಅದು ಸರಿನೇ. ಆದ್ರೆ ಶ್ರವಣ, ನನಗೆ ಒಂದು ಅನಿಸ್ತಾ ಇದೆ ಕಣೋ, ನಮ್ಮ ಅಜಿತಾನೇ ಭೂಮಿಗೆ ಟ್ರೈನಿಂಗ್ ಕೊಡ್ತಾನೆ ಅಂದಮೇಲೆ ಇಲ್ಲಿವರೆಗೂ ಯಾಕೋ ಬಂದು ಟ್ರೈನಿಂಗ್ ಕೊಡಬೇಕು? ಮನೆಯಲ್ಲೇ ಕೊಡ್ಬೋದಿತ್ತು ಅಲ್ವಾ? ಬೇಕಾದರೆ ಎಲ್ಲ ಮುಗಿದ್ಮೇಲೆ ಅವಳನ್ನ ಒಂದು ಸರ್ತಿ ಇಲ್ಲಿಗೆ ಕರ್ಕೊಂಡು ಹೋಗಿದ್ದರೆ ಆಗ್ತಿತ್ತು ಅಲ್ವಾ? ಕರೆಕ್ಟ್ ನೋಡು. ನೀನು ಅಷ್ಟೇ, ನಿನ್ನ ಮಕ್ಕಳನ್ನ ಸ್ಕೂಲ್ಗೆ ಯಾಕೆ ಕಳಿಸ್ತೆ? ಮನೆಯಲ್ಲಿ ಹೇಳ್ಕೊಟ್ಟು ಬಿಡ್ಬೋದಿತ್ತು. ಒಂದೇ ಸರ್ತಿ ಎಕ್ಸಾಮ್ಗೆ ಕಳಿಸಬಹುದಾಗಿತ್ತಲ್ಲ. ಶ್ರವಣ, ಇನ್ನೇನಕ್ಕ, 3 ಹೊತ್ತು ಮಗ ಸೊಸೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಅಂತೆಲ್ಲ ಇರುತ್ತೆ, ಅದು ಯಾವುದು ನಿನ್ನ ತಲೆಗೆ ಹೋಗಲ್ಲ ಅಲ್ಲ? ಕಣೋ, ಭೂಮಿನ ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಾ ಇದೆಯಲ್ಲ, ಅದಕ್ಕೆ ಹೇಳಿದೆ. ಶ್ರವಣ, ಹೇಗೂ ಇಲ್ಲಿರೋರೆಲ್ಲ ನಿನ್ನ ಫ್ರೆಂಡ್ಸೇ ಅಲ್ವೇನೋ? ನೀನು ಒಂದು ಮಾತು ಹೇಳಿದರೆ ಅವಳನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಬಹುದು ಅಲ್ವಾ? ಅಕ್ಕ, ನಾನು ಸರ್ವಿಸಲ್ಲಿ ಇದ್ದಾಗಲೇ ಯಾರಿಗೂ ರೆಕಮೆಂಡೇಶನ್ ಮಾಡಿಲ್ಲ. ಇನ್ನು ಕೆಲಸ ಬಿಟ್ಟ ಮೇಲೆ ಆ ಕೆಲಸ ಮಾಡ್ತೀನ ನಾನು? ಸುಮ್ಮನೆ ಇರ್ತೀಯಾ ಇಲ್ವಾ ನೀನು? ಬಾ, ಮನೆಗೆ ಹೋಗೋಣ. ಅವನು ಟ್ರೈನಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ, ಬಾ. ಶ್ರವಣ, ಕೋಪ ಮಾಡ್ಕೋಬೇಡ ಕಣೋ, ಒಂದೇ ಒಂದು ಸರ್ತಿ ಅವ್ರ ಜೊತೆ ಆಯ್ತು ಬಿಡೋ, ಕೋಪ ಮಾಡ್ಕೋಬೇಡ. ಅಬ್ಬಬ್ಬಾ, ಏನಾದರೂ ಹೇಳಿದ್ರೆ ಸಾಕು, ಮಾವ ಅಳಿಯ ಗುರ್ರಂತ ಬಂದ್ಬಿಡ್ತಾರೆ. ಸರಿ ನಡಿ, ಹೋಗೋಣ. ಆಗ ಅಜಿತ್, ಹಲೋ ಎವ್ರಿವನ್. ಆ್ಯಕ್ಚುಲಿ ನಾವು ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆನೂ ಒಂದು ಗುರಿ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ಎಸ್ಪೆಷಲಿ ಜನಗಳನ್ನು ಕಾಯೋ ಕೆಲಸ ಅಂದರೆ ಪೊಲೀಸ್ ಕೆಲಸ ಅಂತ ಒಪ್ಕೊಂಡಾಗ ಜವಾಬ್ದಾರಿ ಅನ್ನೋದು ತುಂಬ ತುಂಬ ದೊಡ್ಡದಾಗಿ ಇರುತ್ತೆ. ಇವತ್ತು ನನಗೆ ನೀವು ಕಾಕಿ ಹಾಕೋದಕ್ಕೆ ಏನು ಕಾರಣ ಅನ್ನೋದನ್ನ ಹೇಳ್ಕೊಳ್ಳಿ. ಇಲ್ಲಿ ನನ್ನ ಮೆಚ್ಚಿಸೋದಕ್ಕೆ ಆಗಿರಬಹುದು ಅಥವಾ ನಿಮ್ಮನ್ನ ನೀವು ಮೆಚ್ಚಿಸಿಕೊಳ್ಳೋದಕ್ಕೆ ಆಗಿರಬಹುದು. ಉತ್ತರ ಕೊಡದೆ ನೀವು ನಿಮ್ಮ ಮನಸ್ಸಲ್ಲಿ ಇರುವಂತ ಜೆನ್ಯೂನ್ ಹಾನೆಸ್ಟ್ ಆನ್ಸರ್ನ ನನಗೆ ಕೊಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಹಾನೆಸ್ಟ್ ಆನ್ಸರ್ಸ್ ಮಾತ್ರ. ಲೆಟ್ಸ್ ಸ್ಟಾರ್ಟ್. ಆಗ ಒಬ್ಬ ಹುಡುಗ, ನಮ್ಮ ಅಪ್ಪ ಕಾನ್ಸ್ಟೇಬಲ್ ಆಗಿದ್ರು ಸರ್, ಡ್ಯೂಟಿಯಲ್ಲಿ ಇದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅನುಕಂಪದ ಆಧಾರದ ಮೇಲೆ ನನಗೆ ಈ ಕೆಲಸ ಸಿಕ್ಕಿದೆ. ಜೀವನ ಮಾಡೋದಕ್ಕೆ ಒಂದು ದಾರಿ ಅನ್ಕೊಂಡಿದ್ದೀನಿ. ಆಗ ಸುಮಾ, ನಮ್ಮದು ಹಳ್ಳಿ ಸರ್, ಮನೆ ಈಗಲೂ ಆಗ್ಲೋ ಬಿದ್ದೋಗೋ ಹಾಗೆ ಇದೆ. ಬ್ಯಾಂಕಲ್ಲಿ ಸಾಲ ಕೇಳಿದ್ರೆ ಶ್ಯೂರಿಟಿ ಏನು ಅಂತಾರೆ. ಅದೇ ಒಂದು ಸರ್ಕಾರಿ ಕೆಲಸದಲ್ಲಿ ಇದ್ರೆ ಎಲ್ಲ ಸುಲಭವಾಗಿ ಸಿಗುತ್ತೆ ಅಂತ ಬಂದಿದ್ದೀನಿ. ಆಗ ಏಕೆ, ನಮ್ಮ ತಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ಸರ್, ಆದರೆ ಅವರು ಇವಾಗಿಲ್ಲ. ನನಗೂ ಅವರ ಹಾಗೆ
ದೊಡ್ಡ ಹೆಸರು ಮಾಡಬೇಕಂತ ಆಸೆ ಸರ್. ಅದಕ್ಕೆ ಈ ಡಿಪಾರ್ಟ್ಮೆಂಟ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಗ ಅಜಿತ್, ಸಾರಿ ಫಾರ್ ದ ಲಾಸ್ ಬಟ್ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಿಮ್ಮನ್ನೇ ಕೇಳ್ತಾ ಇರೋದು. ಭೂಮಿ ಸರ್. ನೀವೇಕೆ ಕಾನ್ಸ್ಟೇಬಲ್ ಆಗಬೇಕು ಅನ್ಕೊಂತಾ ಇದ್ದೀರಾ? ಜನರ ಸೇವೆ ಮಾಡೋದಕ್ಕೆ ಸರ್. ಜನ ಸೇವೆ ಮಾಡಬೇಕು ಅಂತ ಆದ್ರೆ ಬೇರೆ ಎಷ್ಟೋ ಕೆಲಸಗಳು ಇವೆ. ಇದನ್ನೇ ಯಾಕೆ ಚೂಸ್ ಮಾಡಿದ್ರಿ? ಬೇರೆ ಕೆಲಸದಲ್ಲಿ ಆ ಅಧಿಕಾರ ಇರಲ್ಲ ಸರ್. ಪೊಲೀಸ್ ಕೆಲಸದಲ್ಲಿ ಆ ಅಧಿಕಾರ ಇರುತ್ತೆ. ಅದಕ್ಕೆ ನಿಮ್ಮ ಥೇರಿ ಯಾಕೋ ನನಗೆ ಅರ್ಥ ಆಗ್ತಿಲ್ಲ. ಒಂಚೂರು ಎಕ್ಸಾಂಪಲ್ ಕೊಟ್ಟು ನಿಮ್ಮ ಥೇರಿನ ನನಗೆ ನೆರೇಟ್ ಮಾಡ್ತೀರಾ? ಹಾ ಸರ್, ಉದಾಹರಣೆಗೆ 4 ಜನ ಹುಡುಗರು ಒಬ್ಬ ಹುಡುಗಿನ ರೇಗಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ನಾನು ಹಾಗೆ ಹೋಗಿ ಅವರನ್ನ ಹೆದರ್ಸೋಕೆ ಆಗಲ್ಲ. ಒಂದ್ ವೇಳೆ ನಾನು ಹಾಗೆ ಹೋಗಿ ಹೆದರ್ಸಿದ್ರೆ ಆ 4 ಜನ ಸೇರಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ನನ್ನ ಮೈ ಮೇಲೆ ಕಾಕಿ ಇತ್ತು ಅಂದ್ರೆ ಆ 4 ಜನನು ಹೆದರ್ಕೊಂಡು ಮೂಲೆ ಸೇರ್ತಾರೆ. ಅದೇ ಸರ್ ಈ ಕಾಕಿಗೆ ಇರೋ ಪವರ್. ಆ ಪವರ್ ನನಗೆ ಬೇಕು ಅನ್ನಿಸ್ತು. ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗ್ತಾ ಇರೋದು. ವೆರಿ ನೈಸ್ ಆ್ಯಂಡ್ ವೆರಿ ಇಂಪ್ರೆಸಿವ್. ಥ್ಯಾಂಕ್ ಯು ಸರ್. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ? ನೀವು ಪೊಲೀಸ್ ಆಗಲೇಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ರಿ? ಅದರ ಹಿಂದಿನ ಕಾರಣ? ವೆರಿ ನೈಸ್ ಕ್ವಶನ್. ಇನ್ಫ್ಯಾಕ್ಟ್ ಈ ಕ್ವಶನ್ನ ನನಗೆ ಪ್ರತಿಯೊಬ್ಬರು ಕೇಳಬೇಕು ಅಂತ ಆಸೆ ಇರುತ್ತೆ. ಆದರೆ ಭೂಮಿಯವರಿಗೆ ಆಸೆ ಜೊತೆಗೆ ನನ್ನ ಕ್ವಶನ್ ಮಾಡೋ ಧೈರ್ಯನೂ ಇದೆ. ಐ ಅಪ್ರಿಷಿಯೇಟ್ ದ್ಯಾಟ್. ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಏನಕ್ಕೆ ಅನ್ಕೊಂಡೆ ಅಂತ ನಾನು ನಿಮಗೆ ಹೇಳ್ತು ಅಂದರೆ ಮೇ ಬಿ ನಿಮ್ಮೆಲ್ಲರಿಗೂ ನಗು ಬರಬಹುದು ಅನಿಸುತ್ತೆ. ದಟ್ಸ್ ಓಕೆ. ಐ ವಿಲ್ ಬಿ ವೆರಿ ಹಾನೆಸ್ಟ್ ವಿತ್ ಯು. ನಮ್ಮ ಮಾವ ಒಬ್ಬರು ಪೊಲೀಸ್ ಆಫೀಸರ್. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರು ನಮ್ಮ ಮನೆಯ ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು ಅಂತ ಹೇಳಿದರೆ ಪ್ರತಿಯೊಬ್ಬರು ಹೆದರ್ಕೊಳ್ಳೋರು, ಅವರಿಗೆ ಸೆಲ್ಯೂಟ್ ಹೊಡೆಯೋರು. ಅವರು ಹಾಕೋ ಕಾಕಿನ ನೋಡಿ ತುಂಬ ಅಂದರೆ ತುಂಬ ಮರ್ಯಾದೆ ಕೊಡೋರು. ನಾನು ಚಿಕ್ಕವನಾಗಿದ್ದ ಕಾರಣಕ್ಕೆ ಅದೆಲ್ಲ ನನಗೆ ತುಂಬ ಪ್ಯಾಷನೆಟಿಕ್ ಆಗಿ ಇತ್ತು. ನಾನು ನಮ್ಮ ಮಾವನ ಥರ ಆಗಬೇಕು, ಪ್ರತಿಯೊಬ್ಬ ನನ್ನ ನೋಡಿ ಸೆಲ್ಯೂಟ್ ಹೊಡಿಬೇಕು ಅಂತ ಆಸೆ ಆಯಿತು. ಆಗ ನಾನು ಒಂದಿನ ಮಾವನ ಹತ್ರ ಹೋಗಿ ಕೇಳಿದ ಕ್ವಶನ್ ಏನು ಗೊತ್ತಾ? ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಅಲ್ಲ, ನನಗೆ ಇಮಿಡಿಯೇಟ್ ಆಗಿ ನಿಮ್ಮ ಥರದ ಒಂದು ಬಟ್ಟೆ ಹೊಲಿಸ್ಕೊಡಿ ಅಂತ. ನಮ್ಮ ಮಾವ ನಕ್ಬಿಟ್ಟು, ಅಜಿತಾ ನೀನು ಪೊಲೀಸ್ ಆಗಬೇಕಾಗಿರೋದು ಕಾಕಿ ಹಾಕಬಹುದು ಅನ್ನೋ ಕಾರಣಕ್ಕೆ ಅಲ್ಲ, ನೀನು ನಿಜಕ್ಕೂ ಪೊಲೀಸ್ ಆಗಬೇಕು ಅಂತ ಹೇಳಿದರೆ ಯಾವ್ಯಾವ ಗುಣಗಳು ನಿನ್ನಲ್ಲಿ ಇರಬೇಕು ಅಂತ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀನು ನಿಜವಾಗ್ಲೂ ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಹೇಳಿದರೆ ಈ ಕಾಕಿ ಹಾಕಬೇಕು ಅನ್ನೋ ಶೋಕಿಯಿಂದ ಪೊಲೀಸ್ ಆಗಬೇಡ ಅಂತ ಹೇಳಿದರು. ನಿಜವಾದ ಪೊಲೀಸ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದರೆ ನ್ಯಾಯ, ನೀತಿ, ಧರ್ಮ, ನಿಜಾಯಿತೆ. ಈ 4 ಕ್ಯಾರೆಕ್ಟರ್ಗಳು ನಿಮ್ಮ ಕ್ಯಾರೆಕ್ಟರ್ ಆಗಬೇಕು. ಐ ಮೀನ್ ಟು ಸೇ, ನಮ್ಮ ಕಣ್ಮುಂದೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದರೆ ಅದನ್ನು ಯಾವುದೇ ಕಾರಣಕ್ಕೂ ನೋಡಿಕೊಂಡು ಸುಮ್ಮನೆ ಇರದೆ ಅನ್ಯಾಯ ಆಗ್ತಿರೋರ್ಗೆ ಕಾನೂನು ಮೂಲಕ ನ್ಯಾಯ ಕೊಡಿಸಿ, ಅನ್ಯಾಯ ಮಾಡಿದವನಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡಿಸೋವನೇ ಒಬ್ಬ ನಿಜವಾದ ಪೊಲೀಸ್. ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ಕಾಕಿ ಇದ್ರೆ ಸಾಕಾಗಲ್ಲ, ಅಥವಾ ಪವರ್ ಇದ್ರೆ ಸಾಕಾಗಲ್ಲ. ನಿಮ್ಮ ಎದೆಯಲ್ಲಿ ಒಂದು ಕಿಚ್ಚಿರಬೇಕು. ಅದು ಎಂಥವನೇ ಆಗಿದ್ದರೂ ಅವನ ಮೇಲೆ ಆ್ಯಕ್ಷನ್ ತಗೊಂತೀನಿ ಅಂತ ತಾಕತ್ತಿರಬೇಕು. ಅಂತ ತಾಕತ್ತಿದ್ರೆ ಮಾತ್ರ ಅವನು ಯೂನಿಫಾರ್ಮ್ ಹಾಕಬೇಕು ಅಂತ ಅನಿಸ್ಬೇಕು. ಹೇಳಿ ಇಲ್ಲಿ, ಯಾರಿಗೆ ಆ ತಾಕತ್ತಿದೆ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದೆಯಾ? ಎಲ್ಲರೂ ಸೇರಿ ಎಸ್ ಸರ್ ಅಂತಾರೆ. ಕೇಳಿಸ್ತಾ ಇಲ್ಲ. ಎಸ್ ಸರ್ ಅಂತಾರೆ. ಹೀಗೆ 1-2-3 ಸರಿ ಕೇಳ್ತಾರೆ. ನಂತರ ವೆರಿ ಗುಡ್, ದಟ್ಸ್ ಅ ಕರೇಜ್. ಇದೇ ಜೋಶಲ್ಲಿ ಟ್ರೈನಿಂಗ್ ಶುರು ಮಾಡೋಣ. ಎಸ್ ಸರ್. ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಚ್ಚಿ ನಮ್ಮ ಅಣ್ಣ ಅತ್ತಿಗೆನ ತುಂಬ ಮಿಸ್ ಮಾಡ್ಕೊಂಡಿದ್ದ. ಅದಕ್ಕೆ ಮೋಸ್ಟ್ಲಿ ಅವನೇ ಡಿಪಾರ್ಟ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನನ್ನನ್ನು ಟ್ರೈನಿಂಗ್ ಆಫೀಸರ್ ಆಗಿ ಕಳಿಸ್ಕೊಡಿ ಅಂತ ಹೇಳಿದ್ದ ಅಂತ ನನ್ನ ಅನಿಸಿಕೆ. ಆಗ ಅಜಿತ್, ನೀನು ಅನ್ಕೊಂಡಿರೋ ಹಾಗೆ ನಿಮ್ಮ ಅತ್ತಿಗೆನ ನಾನು ಮಿಸ್ ಮಾಡ್ಕೊಂಡೋ ಅಥವಾ ನಾನು ಅವಳನ್ನ ನೋಡಲೇಬೇಕು ಅಂತ ಅನ್ಕೊಂಡೋ ಆ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗಿದ್ದು ಅಲ್ಲ. ಡಿಪಾರ್ಟ್ಮೆಂಟ್ ಅವರೇ 1 ಡೇ ಸ್ಪೆಷಲ್ ಆಫೀಸರ್ ಆಗಿ ಅಲ್ಲಿಗೆ ಹೋಗಿ ಎಲ್ಲರನ್ನೂ ಮೋಟಿವೇಟ್ ಮಾಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು. ಆಗ ಸಂಗೀತ, ನೀನು ಭೂಮಿ ಮೇಲಿನ ಪ್ರೀತಿಯಿಂದ ಅಲ್ಲಿಗೆ ಹೋಗಿದ್ದಲ್ಲ, ಹಾಗಾದ್ರೆ ಇಷ್ಟು ದಿವಸ ನನ್ನ ಮಗ ಸೊಸೆ ಖುಷಿಯಾಗಿದ್ದಾರೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದ. ಥ್ಯಾಂಕ್ ಯು ಫಾರ್ ವಾಚಿಂಗ್.